ಅಯೋಧ್ಯೆಯಲ್ಲಿ ನಿರ್ಮಾಣ ಆಗ್ತಿರುವಂತಹ ರಾಮ ಮಂದಿರ ಹೇಳೊಂದು ಗರ್ಭಗುಡಿಯಲ್ಲಿ ಮೈಸೂರಿನ ಶಿಲ್ಪಿ ಕೆತ್ತನೆ ಮಾಡಿರುವಂತಹ ಅದರಲ್ಲೂ ಮೈಸೂರಿನ ಶಿಲ್ಪಿ ಅರುಣ್ ಯೋಗಿರಾಜ್ ಅವರು ಕೆತ್ತನೆ ಮಾಡಿರುವಂತಹ ಶಿಲ್ಪಿ ಈಗ ಏನು ಮೂರ್ತಿ ಈಗ ಆಯ್ಕೆ ಆಗಿದೆ. ಈ ಬಗ್ಗೆ ಈಗಾಗಲೇ ಅವರ ಕುಟುಂಬಸ್ಥರು ಕೂಡ ಸಾಕಷ್ಟು ಸಂತಸವನ್ನು ಹಂಚ್ಕೊಳ್ತಾ ಇದ್ರು. ನಮ್ಮ ಜೊತೆ ಈಗ ಮಾತನಾಡೋದಕ್ಕೆ ಅರುಣ್ ಯೋಗಿರಾಜ್ ಅವರ ಪತ್ನಿ ವಿಜೇತ ಅವರು ಇದ್ದಾರೆ. ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಮೇಡಮ್, ಎಷ್ಟು ಖುಷಿ ಆಗ್ತಿದೆ ಮೇಡಮ್ ಈಗ ನಿಮ್ಮ ಗಂಡ ಕೆತ್ತನೆ ಮಾಡಿರುವಂತಹ ಕಲ್ಲು ಈಗ ಸೆಲೆಕ್ಟ್ ಆಗಿದೆ, ವಿಗ್ರಹ ಸೆಲೆಕ್ಟ್ ಆಗಿರುವಂಥದ್ದು, ಎಷ್ಟು ಖುಷಿ ಆಗ್ತಿದೆ ಮೇಡಮ್? ತುಂಬ ಖುಷಿ ಆಗ್ತಾ ಇದೆ. ಹೇಳ್ಕೊಳಕ್ಕಾಗಲ್ಲ, ಅದರಷ್ಟು ಖುಷಿ ಆಗ್ತಾ ಇದೆ. ಏನು ಹೇಳಿ, ಆ ಜೀವನ ಸಾರ್ಥಕ ಆಯಿತು ನಮ್ಮದಂತೂ. ಓಕೆ, ಅಂದರೆ ಕಳೆದ 6 ತಿಂಗಳಿಂದಲೂ ಕೂಡ ಸಾಕಷ್ಟು ಶ್ರಮವನ್ನು ಹಾಕಿದ್ರು. ಆ ಒಂದು ಶ್ರಮಕ್ಕೆ ಈಗ ಒಂದು ಪ್ರತಿಫಲ ಸಿಕ್ತು ಅಂತ ಅನ್ಸುತ್ತೆ. ಹೌದು, ಇದು ಖಂಡಿತ ಸಿಕ್ತು ಅವರಿಗೆ. ದೇವರು ಅವ್ರಿಗೆ ಕಾಣಿಸ್ಕೊಂಡಿದ್ದಾರೆ ಅಂದರೆ ಅದಕ್ಕಿಂತನೂ ಏನು ಹೇಳಲಿಕ್ಕಾಗೋದಿಲ್ಲ. ಏನು ಚರ್ಚೆ ಮಾಡ್ತಿದ್ರು ನಿಮ್ಮ ಹತ್ರ ಮನೇಲಿದ್ದ ಸಂದರ್ಭದಲ್ಲಿ? ಅವರು ಅಂದರೆ 6 ತಿಂಗಳಲ್ಲಿ 1-2-3 ಬಾರಿ ಬಂದು ಹೋಗಿರ್ಬೋದು ಅಷ್ಟೇ. ಏನು ಚರ್ಚೆಗಳು ಮಾಡ್ತಿದ್ರು ಅಂತ? ಅವರು 2-3 ಬಾರಿ ಒಂದೇ 2 ದಿನಕ್ಕೆ ಬಂದಿರೋದು ಅಷ್ಟೇ. ಅದರಲ್ಲಿ ಏನಂತಿದ್ರು ಅಂದರೆ ಬರೀ ರಿಸರ್ಚ್ ಮಾಡ್ತಿದ್ರು, ಓದ್ತಿದ್ರು, ಹೀಗಿರ್ಬೇಕು ಹಾಗಿರಬೇಕು, ಎಲ್ಲಿ ನಮ್ಮದು ತಾತ ಅವ್ರ ತಂದೆ ಅವ್ರದ್ದೆಲ್ಲರದು ನಾಲೆಡ್ಜ್ನ ಎಲ್ಲ ಎಷ್ಟು ಕಲ್ತಿದ್ದಾರೆ ಅದಕ್ಕಿಂತ ಹೆಚ್ಚಾಗಿ ಕೊಡಬೇಕು ಇದಕ್ಕೆ ಅಂತ ಹೇಳ್ತಿದ್ರು. ನೀವೇನೋ ಸಜೆಸ್ಟ್ ಮಾಡ್ತಿದ್ರಾ? ನಮ್ಗೆ ಅಷ್ಟು ನಾವು ಏನು ಹೇಳ್ತಿದ್ರು, ಮಗು ಥರ ಇರಬೇಕಂತೆ, ಮಕ್ಕಳನ್ನ ನೋಡಿ ನೋಡಿ ಒಂದು ಶಿಲ್ಪಿನ ಕೆತ್ತಬೋದಲ್ಲ ಅಂತ ಆ ಥರ ಜಸ್ಟ್ ಹೇಳ್ತಿದ್ವಿ ಅಷ್ಟೇ. ಅದೇ ಮೇಡಮ್, ಅವರು ಮಾತಾಡ್ತಿರುವಾಗ ಹೇಳ್ತಾ ಇದ್ರು 5 ವರ್ಷದ ಬಾಲರಾಮನ ನಾವು ಕಲ್ಪನೆ ಮಾಡಿರುವಂತಹ ಆ ಒಂದು ಮೂರ್ತಿ ಅಂತೇಳಿ. ಹೌದು ಹೌದು, 5 ವರ್ಷದ್ದು ಬಾಲಕನ ಥರನೇ ಬಂದಿದೆ ಮಾತ್ರ. ಓಕೆ, ನೋಡಿದ್ರಾ ಮೇಡಮ್ ನೀವು ಅದನ್ನ? ಒಂದ್ಸತಿ ಬಂದಾಗ ಫೋಟೋ ತೋರಿಸಿದ್ರು. ಅದು ಸ್ವಲ್ಪ ಅಂದರೆ ಫುಲ್ ತೋರಿಸಿಲ್ಲ ಅವರು ಇನ್ನು ನಮಗೂ ಸರ್ಪ್ರೈಸ್ ಥರನೇ ಇಟ್ಟಿದ್ದಾರೆ. ಓಕೆ, ಆ ಶಿಲ್ಪಿ ಆ ಮೂರ್ತಿ ನೋಡಿದಾಗ ಏನು ಅನಿಸ್ತು ಮೇಡಮ್ ನಿಮಗೆ? ನಂಗಂತೂ ದೇವರೇ ಕಾಣಿಸ್ಬಿಟ್ರು. ಓಕೆ, ಯಾಕಂದರೆ ಮೇಡಮ್ ಸಾಕಷ್ಟು ಹಿಂದೂಗಳ ಕನಸೋದು. ಹೌದು ಹೌದು, ನಮ್ಮದು ನಮ್ಮ ಹಿಂದೂ ಜನಾಂಗಕ್ಕೆ ಮೇನ್ ಅವರೇನೆ. ಮತ್ತು ಅದಕ್ಕೋಸ್ಕರ ಎಷ್ಟೊಂದು ಜನ ಎಷ್ಟು ಸ್ಯಾಕ್ರಿಫೈಸ್ ಮಾಡಿದ್ರು. 500 ವರ್ಷದ ಇತಿಹಾಸ ಇದೆ. ಅದೆಲ್ಲನೂ ಒಂಥರ ಈ ಮೂರ್ತಿ ಜಸ್ಟಿಸ್ ಮಾಡಿದೆ. ನೀವು ಹೋಗ್ತೀರಾ ಮೇಡಮ್ ಉದ್ಘಾಟನೆಗೆ ನಮ್ಮನ್ನ ಕರೆದಿಲ್ಲ, ಬಟ್ ನಾವು ಹೋಗ್ತೀವಿ. ಇದು ಆದಾಗ ಐ ಮೀನ್ ಅರುಣ್ ಹೇಳಿದ ತಕ್ಷಣ ನಾವೆಲ್ಲ ಪ್ಯಾಕ್ ಮಾಡಿ ರೆಡಿ ಇದ್ದೀವಿ, ಹೋಗೋದಷ್ಟೇ ಬಾಕಿ. ಮೇಡಮ್, ಈಗ ಆಲ್ರೆಡಿ 2 ಮೂರ್ತಿಗಳು, ಒಂದು ಸುಭಾಷ್ ಚಂದ್ರ ಬೋಸ್ ಒಂದು ಶಂಕರಾಚಾರ್ಯ ವಿಗ್ರಹಗಳು ಅವರೇ ಮಾಡಿರುವಂಥದ್ದು. ಅದನ್ನು ಮೋದಿಯವರೇ ಉದ್ಘಾಟನೆ ಮಾಡಿದ್ರು. ಈ ಒಂದು ವಿಗ್ರಹವನ್ನು ಕೂಡ ಅವರೇ ಉದ್ಘಾಟನೆ ಮಾಡ್ತಾ ಇದ್ದಾರೆ. ಎಷ್ಟು ಖುಷಿ ಆಗುತ್ತೆ ಈ ವಿಚಾರದಲ್ಲಿ? ತುಂಬಾ ಖುಷಿ ಆಗ್ತದೆ. ಐ ಮೀನ್ ಒಂಥರ ವರ್ಲ್ಡ್ ರೆಕಾರ್ಡ್ ಆದಂಗೆ ಆಗೋಗ್ಬಿಟ್ಟಿದೆ ನಮಗಂತೂ. ತುಂಬ ಖುಷಿಯಾಗಿದ್ದೀವಿ. ಎಲ್ಲರೂ ಲೈಕ್ ನಮ್ಮದು ಜಾಯಿಂಟ್ ಫ್ಯಾಮಿಲಿ, ಎಲ್ಲರೂ ಎಲ್ಲ ಥರ ಒಂದು ಅವ್ರವ್ರದ್ದೇ ಒಂಥರ ಭಾವನೆ, ಖುಷಿಯಲ್ಲೇ ಎಲ್ಲ ಇದ್ದೀವಿ ನಾವು. ಸಿಹಿ ಹಂಚ್ತಾರೆ, ಹೇಗೆ ಹೇಳ್ತಾ ಮೇಡಮ್ ಇವತ್ತು? ಹಂಚಬೇಕು. ಒಂದ್ಸತಿ ಕನ್ಫರ್ಮೇಷನ್ ಅಂತ ಗೊತ್ತಾಗಿದ ತಕ್ಷಣ ಸೀನೆ ಹಂಚೋದು. ಥ್ಯಾಂಕ್ ಯು ಸರ್. ಇದಿಷ್ಟು ಅರುಣ್ ಯೋಗಿರಾಜ್ ಅವರ ಪತ್ನಿ ವಿಜೇತ ಅವರ ಮಾತುಗಳು. ಸಾಕಷ್ಟು ಸಂತೋಷವನ್ನ ಹಂಚ್ಕೊಳ್ತಾ ಇದ್ದಾರೆ. ಕಳೆದ 6 ತಿಂಗಳಿಂದಲೂ ಕೂಡ ಸಾಕಷ್ಟು ಕಷ್ಟ ಶ್ರಮವನ್ನು ಹಾಕಿ ಒಂದು ಮೂರ್ತಿಯನ್ನ ಕೆತ್ತನೆ ಮಾಡಿದ್ದಾರೆ. ಈಗಂತೂ ಸಾಕಷ್ಟು ಖುಷಿ ಆಗ್ತಾ ಇದೆ. ನಮಗೂ ಕೂಡ ಆಹ್ವಾನ ಬಂದರೆ ನಾವು ಕೂಡ ಆ ಒಂದು ಉದ್ಘಾಟನಾ ಕಾರ್ಯಕ್ರಮಕ್ಕೆ ಹೋಗ್ತೀವಿ ಅನ್ನೋ ಮಾತುಗಳನ್ನ ಹೇಳ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ಸಚಿನ್ ಜೊತೆಗೆ ವಿನೋದ್ ಪಡವರಳ್ಳಿ, ರಿಪಬ್ಲಿಕ್ ಕನ್ನಡ, ಮೈಸೂರು.